ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ದೇಹಕ್ಕೆ ತಂಪಾದ ಆರೋಗ್ಯಕರವಾದ ಗಸಗಸೆ ಪಾಯಸ ಮಾಡೋದು ನೋಡೋಣ. ತುಂಬಾ ಸುಲಭ, ಬೇಗನೆ ಆಗುತ್ತೆ ಆರೋಗ್ಯಕರವಾದ ಗಸಗಸೆ ಪಾಯಸ. ಇದಕ್ಕೆ ಬೇಕಾಗಿರೋದು ಗಸಗಸೆ, ಬೆಲ್ಲ, ಏಲಕ್ಕಿ, ಗೋಡಂಬಿ, ಬಾದಾಮಿ, ಗಸಗಸೆ, ಹಸಿಕಾಯಿ ಒಂದು ಅರ್ಧ ಬಟ್ಲಷ್ಟು, ಗೋಡಂಬಿ, ದ್ರಾಕ್ಷಿ ನೆನೆಸಿಟ್ಟಿದ್ದೆ 8ರಿಂದ 10. ಇದು ಬಾಸುಮತಿ ರೈಸು, ಅದನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಗಸಗಸೆ ರೈಸ್ ಬೇಡ ಅಂದರೆ ನಾರ್ಮಲ್ ರೈಸ್ ಹಾಕೋಬೋದು. ಬಾಸುಮತಿ ರೈಸ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಪಾಯಸಕ್ಕೆ. 2 ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪದಲ್ಲಿ ಒಂದು 8-10 ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದಕ್ಕೇ ಈ ರುಬ್ಕೊಂಡಿದ್ದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಎಲ್ಲ ಹಸಿದಾಗಿರೋದ್ರಿಂದ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಪಾಯಸ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಒಂದು 2-3 ನಿಮಿಷ ಹುರ್ಕೋಬೇಕಿದೆ ಪೇಸ್ಟನ್ನು ತುಪ್ಪದಲ್ಲಿ. ಈ ಥರ ಹುರಿಯೋದ್ರಿಂದ ಬೇಗನೂ ಆಗುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಬಟ್ಲ ಆಗುವಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೂ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಬೆಲ್ಲ ಕರಗಿ ಈ ಥರ ಪೇಸ್ಟ್ ಥರ ಆಗುತ್ತೆ, ಘಮ ಬರುತ್ತೆ, ಘಮ ಘಮ ಅಂತ ಗಸಗಸೆದು, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಎಲ್ಲದ್ರದ್ದು. ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಯೋಕೆ ಇಡಬೇಕಿದನ್ನು. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕ್ಕೊಳ್ಳೋಣ. ಮಿಲ್ಕ್ ಮೇಡ್ ಹಾಕೋದ್ರಿಂದ ಪಾಯಸ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಲಿನ ಕೇನೆ ಹಾಕ್ಕೋಬೋದು ಮಿಲ್ಕ್ ಮೇಡ್ ಬದಲಾಗಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ಸ್ಪೂನ್ ಹಾಕ್ತೆ. ಲಾಸ್ಟಲ್ಲಿ ಆಫ್ ಮಾಡಿದಾದಮೇಲೆ ಇದಕ್ಕೆ ಕಾಯಿ ಸಾರಿಸಿದ್ದು 1 ಗ್ಲಾಸಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಗಸಗಸೆ ಪಾಯಸ. ತುಂಬಾ ಟೇಸ್ಟಿಯಾದ, ಯಮ್ಮಿಯಾದ ಗಸಗಸೆ ಪಾಯಸ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಗಸಗಸೆ ಪಾಯಸ ರೆಡಿ ಆಯಿತು.